ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಸಂಡೇಯ ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳ್ಬಹುದು. ಹೊಸ ವರ್ಷದ ದಿನ ನಾನ್ ವೆಜ್ ಮಾಡೋದು ಬೇಡ, ಸ್ವೀಟ್ ಮಾಡೋಣ ಅಂತ ಹೇಳಿ. ಸೊ ಸಂಡೇನೇ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಖಾಲಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಸಂಡೇನೇ ಎಲ್ಲ ನಾನ್ ವೆಜ್ ಮಾಡಿದ್ದೀವಿ. ಚಿಕನ್ ಫ್ರೈ, ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಸಾಂಬಾರು, ಅದೇ ಥರ ಎಲ್ಲ ಒಂದು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಶುರು ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ. ಇವಾಗ ಚಿಕನ್ ಮಾಡೋದಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ಒಂದಿಬ್ಬರು ಹೊರ್ಗಡೆ ಹೋಗ್ತೀನಿ ಅಂತ ಒಬ್ಬಳು ಹೊಟ್ಟೆ ಹಸಿತಾ ಇದೆ ಅಂತ ಒಬ್ಬರು ಕಾಯ್ಕೊಂಡು ಕೂತಿದ್ದಾರೆ. ನಂಗೆ ಮ್ಯಾಗಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಸೊ ಮ್ಯಾಗಿನೂ ಮಾಡೋಣ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೀನಿ. ನಮ್ಮ ಮನೆಯವರು ಚಿಕನ್ ಎಲ್ಲ ತೊಳ್ಕೊಂಡು ಬಂದು ಇಟ್ಟಿದ್ದಾರೆ. ಸೊ ಅವರಿಗೆ ಒಂದು ಕೆಲಸ ಹೇಳಿದರೆ 9 ಕೆಲಸ ನನ್ನ ಮೇಲೆ ಬಿಡ್ತಾರೆ. ಚಿಕನ್ ಎಲ್ಲ ತೊಳೆದಿರ್ತಾರೆ ಬಟ್ಲು ಮನೆಯಲ್ಲಿ, ಅದೆಲ್ಲ ತೆಗೆದೇ ಇರೋದಿಲ್ಲ, ಹಾಗೆ ಬಿಟ್ಟು ಬಂದಿರ್ತಾರೆ. ಅದಕ್ಕೆ ಬೈಕೊಂಡು ನಾನು ಕೆಲಸ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ಕಾಯ್ತಾ ಇದ್ದಾರಲ್ಲ ಇವರಿಬ್ಬರೇ ನನಗೆ ಮ್ಯಾಗಿ ಬೇಕು ಅಂತ ಹೇಳಿ ಕೂತ್ಕೊಂಡಿರೋದು. ಸೊ ಮ್ಯಾಗಿನೂ ಮಾಡಿಬಿಟ್ಟು ಆಮೇಲೆ ಇವರನ್ನೆಲ್ಲ ಸಮಾಧಾನ ಮಾಡಿ ನಾವು ಚಿಕನ್ ಮಾಡುವ ಅಂತ ಹೇಳಿ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದರೆ ಒಂದು ಕಡೆಯಿಂದ ಎಲ್ಲ ಗಲೀಜು ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ನನಗೂ ಸಾಕಾಗೋಗಿದೆ ಬೈದು. ಇವಳಿಗಂತೂ ಏನು ಹೇಳಿದ್ದು ಅರ್ಥ ಆಗಲ್ಲ. ಅವಳು ಅರ್ಥ ಆಗಿದ್ರೂ ಏನು ಮಾಡಲ್ಲ, ಸುಮ್ಮನೆ ಹೋಗ್ತಾನೆ ಇರ್ತಾಳೆ. ಬೈಕೊಂಡು ನನ್ನ ಕೆಲಸ ಮಾಡೋದೇ ಆಗೋಗಿದೆ. ಇಟ್ಟಿರೋ ಜಾಗದಲ್ಲಿ ಯಾವ ವಸ್ತುನೂ ಇರೋದಕ್ಕೆ ಬಿಡಲ್ಲ. ಸೊ ಮ್ಯಾಗಿ ಬೇಕು ಅಂತ ಹೇಳಿ ತಲೆ ಮೇಲೆ ಬಂದು ಕೂತ್ಕೊಂಡ್ರು ಇಬ್ಬರೂ. ಸೊ ಪಾತ್ರೆನೂ ಇದೆ. ಹಾಗೆ ಕೆಲಸ ಒಂದೊಂದೇ ಸಿಂಪಲಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗ್ತೀನಿ. ಕಾಫಿ ಎಲ್ಲ ಕುಡ್ದಾಯಿತು. ಪಾತ್ರೆಗಳು ಬಂದಿದ್ದೆಲ್ಲನೂ ತೊಳೆಯೋದಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲನೂ ತೊಳೆಯೋದಕ್ಕೆ ಹಾಕಿದ್ದೀನಿ. ಹಾಗೆ ಅವರಿಗೆ ಮ್ಯಾಗಿ ಮಾಡಿಕೊಡ್ತಾಯಿದ್ದೀನಿ. ಇದರೊಳೊಬ್ಳು ಸಣ್ಣವಳಿದ್ದಾಳಲ್ಲ, ಅವಳಿಗೆ ಮ್ಯಾಗಿನ ಹಾಗೆ ತಿನ್ನಬೇಕು. ಸ್ವಲ್ಪ ಈ ರೀತಿ ಪೀಸ್ನ ಹಾಕ್ಕೊಡ್ಬೇಕು. ಸೊ ಹಂಗಾಗಿ ಇನ್ನೂ ಸ್ವಲ್ಪ ಹಾಕು ಅಂತ ಬಂದು ನಿಂತ್ಕೊಂಡಿದ್ಲು. ಸ್ವಲ್ಪ ಹಾಕಿ ಕೊಟ್ಟು ಕಳಿಸ್ದೆ. ಇವಾಗ ನಾನು ಇದನ್ನೆಲ್ಲ ಮಾಡಿ ಬೇಯಿಸಿ ಅವರಿಗೆ ಕೊಟ್ಟು ಆಮೇಲೆ ನನ್ನ ಕೆಲಸನ ಶುರು ಮಾಡ್ಕೋಬೇಕು. ನಾವು ಏನೂ ತಿಂದಿಲ್ಲ, ಡೈರೆಕ್ಟಾಗಿ ಒಂದು ಬ್ರಂಚ್ ಊಟನೇ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಫಸ್ಟು ಫ್ರೈ ಮಾಡೋದಕ್ಕೆ ಇಟ್ಬಿಡೋಣ ಅಂತ ಹೇಳಿ, ಯಾಕಂದರೆ ಒಂದೇ ಮಸಾಲ ಅರಿಯೋದು, 2-3 ಏನು ಚಿಕನ್ ಸಾಂಬಾರ್ಗೆ ಅರ್ಧಂಗೆ ಅರಿಯೋಂಗಿಲ್ಲ. ಹಾಗಾಗಿ ಒಂದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯವರು ವೀಡಿಯೋ ಮಾಡ್ತೀನಿ ಇರು ಅಂತ ಹೇಳಿ ನಾನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅವ್ರು ಯಾಕೋ ಬರೋಂಗೆ ಕಾಣಲಿಲ್ಲ. ನಾನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಕೋಪ ಮಾಡಿಕೊಂಡು ಬಂದರು. ಆಮೇಲೆ ನಾನು ಇಷ್ಟೇ ಮಾಡಿರೋದು ಅಂತ ಹೇಳಿ ಹಂಗೆ ಮಾಡ್ಕೊಳ್ಳೋದು ಕೊಟ್ಟು, ನನ್ನ ಮಗಳು ಮ್ಯಾಗಿ ತಿನ್ನು ಅಂದರೆ ಇದರಲ್ಲಿ ಅಷ್ಟರಲ್ಲಿ ತಿನ್ನೋದು ಒಂದು 1/4 ಭಾಗನೂ ತಿನ್ನಲ್ಲ ಅವಳು, ಬಿಟ್ಬಿಡ್ತಾಳೆ. ಇವಾಗ ಇಲ್ಲಿ ಮಸಾಲೆ ಎಲ್ಲ ರುಬ್ಬಿ ಇದನ್ನೆಲ್ಲ ಫ್ರೈ ಮಾಡಿ ಒಗ್ಗರಣೆಗೆಲ್ಲ ಹಾಕಿದ್ದೀನಿ. ಸೊ ಆಯಿಲಲ್ಲಿ ಚೆನ್ನಾಗಿ ಇದು ಬೇಯಬೇಕು. ಆಮೇಲೆ ನಾವು ಒಂದು 4-5 ವಿಷಲ್ನ ಕೂಗಿಸಿದ್ರೆ ಒಳ್ಳೆ ರುಚಿಯಾಗಿರುವಂತಹ ಫ್ರೈ ರೆಡಿ ಆಗುತ್ತೆ. ನೆಕ್ಸ್ಟು ರೆಸಿಪಿನ ನಾನು ನನ್ನ ಇನ್ನೊಂದು ಚಾನಲ್ನಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಹಣ್ಣು ತೊಗೊಂಡು ಬಂದಿದ್ದರು, ಸೌತೆಕಾಯಿ. ಚಿಕನ್ ಅಂದಮೇಲೆ ಬೇಕಲ್ವ, ಹಾಗಾಗಿ ಹಣ್ಣು ಕೂಡ ತಂದಿದ್ದರು. ಬರೀ ಕಿತ್ತಳೆ ಹಣ್ಣು ತೊಗೊಂಡು ಬಾ ಅಂತಂದರೆ ಸೀಬೆಕಾಯಿ ಬೇರೆ ತಂದಿದ್ದರು. ಅದಕ್ಕೂ ಸ್ವಲ್ಪ ವಿವಾದಗಳ ನಂತರ ನಾವು ಮತ್ತೆ ಅಡುಗೆಯನ್ನು ಮುಂದುವರಿಸಿದ್ದೀವಿ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಚಿಕನಿಗೆ ಅಂತ ಹೇಳಿ ಖಾರ ರುಬ್ಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರೋದು ಮೆತ್ತಗಿರೋ ಪೀಸೆಲ್ಲ ತೆಗೆದು ಫ್ರೈಗೆ ಹಾಕ್ಬಿಟ್ಟೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಸಾಂಬಾರಾದರೆ ಸ್ವಲ್ಪ ಬೇಯಿಸ್ತಾ ಇನ್ನೂ ರುಚಿ ಹೆಚ್ಚಾಗುತ್ತೆ ಅಂತ ಹೇಳಿ ಗಟ್ಟಿ ಮೂಳೆ ಇರೋದನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದು ಕರಳು ಅದೇನೇನೋ ಇರುತ್ತಲ್ವ, ಮೊಟ್ಟೆ ಅದೆಲ್ಲ. ಹಾಗೆ ಇವಾಗ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಈ ಎಣ್ಣೆ ಪಟಪಟ ಅನ್ನೋ ಥರ ಕಾಯಬೇಕು. ಕಾಯ್ದಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಇದರಲ್ಲಿ ಸ್ವಲ್ಪದಾಗಿ ಹಾಕಿ ಈ ಥರ ಚೊರ್ರ ಅಂತ ಹೇಳಿದ ತಕ್ಷಣ ಚೆನ್ನಾಗಿ ತಿರುಗಿಸ್ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಬಂದಿದ್ದೆಲ್ಲನೂ ತೆಗೆದು ಅದರೊಳಗಡೆ ಹಾಕಿ, ಈ ಕಡೆ ಇದೆಂತಪ್ಪ ಫ್ರೈ ಕೂಗ್ತಾ ಇದೆ, ಆ ಕಡೆ ಸಾಂಬಾರು ಕೂಗೋದಕ್ಕೆ ರೆಡಿ ಆಗ್ತಾಯಿದೆ. ಇವಾಗ ಇದನ್ನೆಲ್ಲ ತೆಗೆದು ಹಾಕಿ ನೀಟಾಗಿ ಸ್ವಲ್ಪ ಆಯಿಲ್ ಕಂಟೆಂಟ್ ಎಲ್ಲ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡಿದ ನಂತರ ನಾವು ಇದಕ್ಕೆ ತೊಳೆದು ಇಟ್ಕೊಂಡಿರುವಂತಹ ಚಿಕನನ್ನು ಬೆರೆಸಿ ಉಪ್ಪು ಹಾಕಿ ಒಂದು 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಶುಂಠಿನೂ ಕೂಡ ತೊಳೆಯೋದಕ್ಕೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ನೀರು ಆನ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ನಾನು ತೊಳೆದ್ಬಿಟ್ಟು ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಬೇಕಾದಾಗ ಕಟ್ ಮಾಡಿ ಹಾಕ್ಕೊಳ್ಳೋ ಥರ. ಸೊ ಇವಾಗ ಇದ್ದಿದ್ದನ್ನು ಯೂಸ್ ಮಾಡಿಕೊಂಡೆ, ನೆಕ್ಸ್ಟಿಗೆ ಬೇಕಾಗುತ್ತೆ ಅಂತ ಹೇಳಿ ಅಲ್ಲಿ ತೊಳೆಯೋದಕ್ಕೆ ಇಟ್ಟಿದ್ದೀನಿ. ಮಸಾಲೆ ಏನಿತ್ತು ಅದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಆಯಿಲೆಲ್ಲ ಬಿಟ್ಟಿತ್ತು. ಸೊ ತೊಳೆದಿಟ್ಕೊಂಡಿರುವಂತಹ ಚಿಕನ್ನನ್ನು ಇದರೊಳಗಡೆ ಬೆರೆಸಿ ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿ ಮಿಕ್ಸ್ ಆಗಬೇಕು. ಆಮೇಲೆ ನಂತರ ಇದಕ್ಕೆ ಉಪ್ಪನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕು. ಘಮ ಅಂತ ಹೇಳಿ ಸುವಾಸನೆ ಬರುತ್ತೆ. ನನ್ನ ಮಗಳಿಗೆ 4 ವರ್ಷ ಆಗುತ್ತೆ ನೆಕ್ಸ್ಟ್ ಮಂತ್ ಬಂದರೆ. ಈಗಲೇ ಚಿಕನ್ ಸ್ಮೆಲ್ಲನ್ನು ಕಂಡುಹಿಡಿತಾಳೆ. ಏನಾದರೂ ಅಡುಗೆ ಮಾಡಿದ್ದು ಡಿಶಸ್ ಏನಾದ್ರು ಸ್ಮೆಲ್ ಬಂತು ಅಂದರೆ, ಏನಾದರೂ ಸ್ಮೆಲ್ ಬರ್ತಾಯಿದೆ ಅಮ್ಮ, ಇದು ಚಿಕನ್ದೇ ಸ್ಮೆಲ್ ಅಂತ ಹೇಳಿ ಕಂಡುಹಿಡಿತಾಳೆ.
ಇದು ಬಂದು ಎಲ್ಲ ಊಟ ಆಗಿತ್ತು. ಅದಾದ ನಂತರ ನಮ್ಮ ಮನೆ ಕೆಳಗಡೆ ಒಂದು ಪಾಪುದು ಬರ್ಡೇ ಇತ್ತು. ಸೊ ಬರ್ಡೇಗೆ ಹೋಗಿದ್ವಿ. ಕೇಕ್ಗಳನ್ನ ಕೊಟ್ಟಿದ್ರು, ತೊಗೊಂಡು ಬಂದು ತಿಂತಾಯಿದ್ದೀವಿ. ನಾನು ಜೇನು ಹೋಗಿದ್ವಿ, ನಮ್ಮಿಬ್ಬರಿಗೂ ಕೊಟ್ಟಿದ್ರು. ಮನೆಯಲ್ಲಿ ಇನ್ನೂ ಇಬ್ಬರು ಇದ್ರಲ್ವ, ಅವರಿಗೂ ಕೊಡಬೇಕಲ್ವ. ಸೊ ಹಾಗಾಗಿ ಅವ್ರಿಗೂ ಕೂಡ ಜೊತೆ ಶೇರ್ ಮಾಡ್ಕೋತಾ ತಿಂತಾಯಿದ್ದೀವಿ. ನನ್ನ ಮಗಳು ಹೀಗೆ ತಿಂತಾಳೆ ಅನ್ನೋ ರೇಂಜ್ಗೆ ಎಲ್ಲನೂ ಇಟ್ಕೊಳ್ತಾಳೆ, ಆದರೆ ಒಂದೂ ತಿನ್ನಲ್ಲ, ಎಲ್ಲ ಹಂಗೆ ಬಿಡ್ತಾಳೆ. ನನಗಂತೂ ಇಂಥದ್ರಲ್ಲೆಲ್ಲ ಫೇಮಸ್ಸು. ನಾನು ಕೈಗೆ ಬಂದಿದ್ದ ತಕ್ಷಣ ಬಾಯಿಗೆ ಹೋಗಬೇಕು. ಸೊ ನಾನು ತಿಂದುಬಿಟ್ಟು ಆಮೇಲೆ ಅವ್ರಿಗೆಲ್ರಿಗೂ ಕೂಡ ಶೇರ್ ಮಾಡಿಕೊಂಡೆ. ನನ್ನ ಮಗಳು ಅದೇ ತಿಂದಿದ್ದು, ಹನಿ ಕೇಕ್ ತಿನ್ನಲೇ ಇಲ್ಲ. ಕೊನೆಗೂ ನನ್ನ ಬಾಯಿಗೆ ಬಂತು ಅದು. ಫೈನಲಾಗಿ ನಾನೇ ತಿಂದು ಖಾಲಿ ಮಾಡಿ ಮುಗಿಸ್ದೆ. ತಿನ್ನೋವಾಗ ಫುಲ್ ಬಿಲ್ಡಪ್ ಕೊಡ್ತಾಳೆ, ನಾನು ಯಾರಿಗೂ ಕೊಡಲ್ಲ ಅಂತ ಹೇಳಿ. ಆಮೇಲೆ ಒಬ್ಬಳೇ ತಿಂತಾ ಇದೆಯಲ್ಲೇ, ನನಗೆ ಕೊಡಲ್ವಾ ಅಂತ ನನ್ನ ತಂಗಿ ಕೇಳಿದ್ಲು. ಸೊ ಅವಳಿಗೆ ಒಂದು ಸ್ವಲ್ಪ ಕೈಗೆ ತೋರಿಸ್ದೆ. ಆಮೇಲೆ ನಾವಿಬ್ಬರೇ ತಿಂದರೆ ಚೆನ್ನಾಗಿರಲ್ಲ ಅಂತ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕೊಟ್ಬಿಟ್ಟು ಅಲ್ಲೇ ಹಂಗೆ ಕೂತ್ಕೊಂಡ್ವಿ. ಈಗ ರಾತ್ರಿ ಊಟದ ತಯಾರಿ ಶುರುವಾಗಿದೆ. ಸೊ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣೆಲ್ಲ ಕುಯ್ದು ಇಟ್ಟಿದ್ದೀನಿ. ಫ್ರೈನ ಬಿಸಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಒಂದು ರೌಂಡ್ ಆಗಿದೆ. ಇದು ರಾತ್ರಿಯ ಮತ್ತೊಂದು ರೌಂಡು. ಸಾಂಬಾರು ಕೂಡ ಆಗ್ತಾಯಿದೆ ಇಲ್ಲಿ ಬಿಸಿ. ಈಗ ತಟ್ಟೆಗೆ ಹಾಕ್ಕೊಂಡು ಬಾರಿಸ್ತಾ ಇರೋದು. ಕುಕ್ಕರಿಂದ ಎಲ್ಲ ತಪ್ಪಲೆಗೆ ಶಿಫ್ಟ್ ಮಾಡಿದ್ದೀನಿ. ಯಾಕಂದರೆ ಯಾವಾಗಲೂ ಯಾರು ತೊಳ್ಕೊಂಡು ಕೂತ್ಕೋತಾರೆ ಬೇಯಿಸ್ಕೊಂಡು ಅಂತ ಹೇಳಿಬಿಟ್ಟು. ಇಲ್ಲಿ ನಮ್ಮ ಮನೆದಕ್ಕೆ ಮುಂಚೆನೇ ಊಟ ಮಾಡಿಸ್ಬಿಟ್ಟಿದ್ದೆ. ಅದು ಬರೀ ಇದನ್ನೇ ತಿನ್ಕೊಂಡು ಕೂತಿದ್ದೆ. ಅದನ್ನಾದರೂ ನೆಟ್ಟಗೆ ತಿನ್ನಲಿಲ್ಲ, ಅದರಲ್ಲೂ ಅರ್ಧ ಬಿಡ್ತು. ಅದಾದಮೇಲೆ ನಮ್ಮ ಊಟದ ತಯಾರಿ ಹೀಗೆ. ಆ ಕಡೆ ನನಗೆ, ಈ ಕಡೆ ನನ್ನ ತಂಗಿಗೆ, ಆಮೇಲೆ ಇನ್ನೊಂದು ನಮ್ಮ ಮನೆಯವ್ರಿಗೆ ಹಾಕಿ ಇಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೆಲ್ಲ ಕೂಡ ಹೀಗೆ ನಾನ್ ವೆಜ್ ಊಟಕ್ಕೆ ಕಾಯ್ತಾ ಇರ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ನಾವಂತೂ ಕಾಯ್ತಾ ಇರ್ತೀವಿ. ನಾವು ಯಾವಾಗಲೂ ತಿನ್ನಲ್ಲ, ಮಾಡಿದಾಗ ಮಾತ್ರ ಮನಸಾರೆ ತಿಂದುಬಿಡ್ತೀವಿ. ಯಾಕಂದರೆ ನಾವು ಮಾಡೋದೇ ಒಂದು 15 ಡೇಸಿಗೆ ಒಂದು ಸಲ, ಇಲ್ಲಾಂದರೆ ಒಂದು 20 ಡೇಸಿಗೆ ಒಂದು ಸಲ. ಜಾಸ್ತಿ ನಾನ್ ವೆಜ್ಜನ್ನ ಪ್ರಿಫರ್ ಮಾಡಲ್ಲ. ಮಾಡಿದಾಗಂತೂ ಒಂಚೂರು ಬಿಡಲ್ಲ, ಹಂಗೆ ತಿಂದು ಖಾಲಿ ಮಾಡ್ತೀವಿ. ಜಾಸ್ತಿ ತರೋದೂ ಇಲ್ಲ. ಇವಾಗ ನ್ಯೂ ಇಯರ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ವೆರೈಟಿ ಡಿಶಸ್ ಮಾಡು ಅಂತ ಹೇಳಿ, ಫ್ರೈ ಚಿಕನ್ಗೆ ಅಂತ ಹೇಳಿ ಎರಡಕ್ಕೂ ತಂದಿದ್ರು. ಸೊ ಹಾಗಾಗಿ ಇದಿಷ್ಟಿದೆ ಅಷ್ಟೇ. ಇಲ್ಲ ಅಂದರೆ ಒಂದು ದಿನ ತಿಂದು ನೆಕ್ಸ್ಟ್ ಡೇಗೆ ನಾವು ಖಾಲಿ ಮಾಡಿಬಿಡ್ತೀವಿ. ನಾನು ತಟ್ಟೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಪ್ಲೇಟಲ್ಲಿ ತಟ್ಟೆನೇ ಮುಚ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಹಂಗೆ ವಿಡಿಯೋ ಮಾಡ್ಕೊಂಡಿದ್ದಾರೆ. ಸೊ ನೋಡ್ತಾ ಇರ್ಬೋದು. ನಿಮಗೆ ಈ ಒಂದು ಡಿಶ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಬೆಳಿಬೇಕು ಅಂತಂದರೆ ನಿಮ್ಮೆಲ್ಲರ ಸಹಕಾರನೂ ಬೇಕು. ನಿಮಗೆ ಇಷ್ಟ ಆಗೋ ತರಹ ವ್ಲಾಗ್ಗಳನ್ನ ಶೇರ್ ಮಾಡ್ತಾ ಬರ್ತೀನಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.